ಈ ಭಾನುವಾರ ಚಿಕ್ಕಬಳ್ಳಾಪುರ that we are having so beautiful we have when we started. ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಇಂದು ಸಂಭ್ರಮದ ವಾತಾವರಣ ಮನೆ ಮಾಡಿತ್ತು. ಬಡವರು ಹಾಗೂ ಸಾಮಾನ್ಯ ಜನರಿಗೆ ಕೈಗೆಟಕುವ ದರದಲ್ಲಿ ಅತ್ಯಾಧುನಿಕ ಚಿಕಿತ್ಸೆ ನೀಡುವ ಉದ್ದೇಶದಿಂದ ನಿರ್ಮಿಸಲಾದ 3 ಹೊಸ ಬ್ಲಾಕ್ಗಳನ್ನು ಗಣ್ಯರು ಉದ್ಘಾಟಿಸಿದರು. ನಿವೃತ್ತ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗಡೆ, ಸಂಸದ ಡಾಕ್ಟರ್ ಕೆ ಸುಧಾಕರ್, ಜಿತಾ ಅಧ್ಯಕ್ಷ ಪೃಥ್ವಿರಾಜ್ ಕೋಠಾರಿ ಹಾಗೂ ಡಾಕ್ಟರ್ ಬಿಎಸ್ ಶ್ರೀನಾಥ್ ಅವರ ಸಮ್ಮುಖದಲ್ಲಿ ಈ ನೂತನ ಘಟಕಗಳು ಸಾರ್ವಜನಿಕ ಸೇವೆಗೆ ಮುಕ್ತವಾದವು. ನೂತನ ಬ್ಲಾಕ್ಗಳನ್ನು ಲೋಕಾರ್ಪಣೆಗೊಳಿಸಿ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಮಾತನಾಡಿ, ಜೈನ್ ಮಿಷನ್ ಟ್ರಸ್ಟ್ನ ಈ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಮನುಷ್ಯನ ಜೀವನದಲ್ಲಿ ತೃಪ್ತಿ ಎಂಬುದು ಬಹಳ ಮುಖ್ಯ. ತೃಪ್ತಿ ಇದ್ದಲ್ಲಿ ದುರಾಸೆಗೆ ಜಾಗವಿರುವುದಿಲ್ಲ. ಅಂತಹ ಮನೋಭಾವವಿದ್ದಾಗ ಮಾತ್ರ ಇಂತಹ ಸೇವಾ ಕಾರ್ಯಗಳು ಸಾಧ್ಯವಾಗುತ್ತವೆ. ಪೋಷಕರು ತಮ್ಮ ಮಕ್ಕಳಲ್ಲಿ ಬಾಲ್ಯದಿಂದಲೇ ಮಾನವೀಯ ಮೌಲ್ಯಗಳನ್ನು ಬೆಳೆಸಬೇಕು ಎಂದರು. ಜೈನ್ ಸಮುದಾಯದವರು ಎಲ್ಲಿ ಹೋದರೂ ಕೂಡ ತಮ್ಮನ್ನು ತಾವೇ ಅಂತ ತಿಳ್ಕೊಳ್ಳದೆ ಸಮಾಜವೇ ನಮ್ಮ ಜವಾಬ್ದಾರಿ ಅಂತ ತಿಳ್ಕೊಂಡು ಅವರ ದಾನದಿಂದ, ಅವರ ಒಳ್ಳೆಯ ಕೆಲಸಗಳಿಂದ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಅದಕ್ಕೂ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಒಂದು ಕಡೆ ಈ ಸಮಾಜದಲ್ಲಿ 2 ಮೌಲ್ಯಗಳ ಅಗತ್ಯ ಇದೆ. ಒಂದು ತೃಪ್ತಿ, ಇನ್ನೊಂದು ಮಾನವೀಯತೆ. ತೃಪ್ತಿ ಇದ್ದರೆ ದುರಾಸೆ ಬರಲ್ಲ. ದುರಾಸೆ ಇದ್ದು ತೃಪ್ತಿಯನ್ನು ಅಳವಡಿಸಿದರೆ ಆ ತೃಪ್ತಿ ದುರಾಸೆಗೆ ಮಟ್ಟ ಹಾಕ್ತದೆ. ಇದನ್ನು ನಾವು ಇವತ್ತಿನ ಕಾರ್ಯಕ್ರಮದಿಂದ ತಿಳ್ಕೊಳ್ಬೇಕು. ತೃಪ್ತಿ ಇದ್ದರೆ ಒಳ್ಳೆಯ ಮನಸ್ಸಿರ್ತದೆ. ನಾವು ಮಾತ್ರ ಅಲ್ಲ, ನಮ್ಮವರನ್ನು ವಿಚಾರ ಕೂಡ ಮನಸ್ಸಿಗೆ ಬರ್ತದೆ. ಅದರಿಂದ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಮಾತನಾಡಿ, ರೈತರು ಮತ್ತು ಬಡ ಜನರಿಗೆ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡುತ್ತಿರುವ ಆಸ್ಪತ್ರೆಯ ಕಾರ್ಯವೈಖರಿಯನ್ನು ಮೆಚ್ಚಿಕೊಂಡರು. ಅಲ್ಲದೆ ಸಂಸದರ ಸಿಎಸ್ಆರ್ ನಿಧಿಯ ಅಡಿಯಲ್ಲಿ ಆಸ್ಪತ್ರೆಗೆ ಅಗತ್ಯವಿರುವ ನೆರವು ನೀಡುವುದಾಗಿ ಭರವಸೆ ನೀಡಿದರು. ಇದೇ ವೇಳೆ ಬದಲಾಗುತ್ತಿರುವ ಜೀವನ ಶೈಲಿಯ ಬಗ್ಗೆ ಆತಂಕ ವ್ಯಕ್ತಪಡಿಸಿದ ಗಣ್ಯರು, ಮಾತ್ರೆಗಳನ್ನೇ ಆಹಾರದಂತೆ ಸೇವಿಸುವ ಇಂದಿನ ಪರಿಸ್ಥಿತಿ ಬದಲಾಗಬೇಕು. ಆರೋಗ್ಯವಂತ ಮನುಷ್ಯನೇ ನಿಜವಾದ ಶ್ರೀಮಂತ ಎಂದು ಕಿವಿಮಾತು ಹೇಳಿದ ಅವರು, ಜೈನ್ ಸಮುದಾಯವು ತಾವು ಗಳಿಸಿದ ಆದಾಯದಲ್ಲಿ 1 ಪಾಲನ್ನ ಸಮಾಜ ಸೇವೆಗೆ ಮೀಸಲಿಟ್ಟಿರುವುದು ಹೆಮ್ಮೆಯ ವಿಚಾರ. ಈ ಆಸ್ಪತ್ರೆಯ ಆರಂಭದ ಹಂತದಿಂದಲೂ ನಾನು ಹತ್ತಿರದಿಂದ ಗಮನಿಸಿದ್ದೇನೆ. ಇಂದು ಇದು ಸುಸಜ್ಜಿತವಾಗಿ ಬೆಳೆದು ನಿಂತಿರುವುದು ಸಂತೋಷ ತಂದಿದೆ. ಬಡವರಿಗೆ ಈ ಆಸ್ಪತ್ರೆ ಆಸರೆಯಾಗಲಿ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಶಂಕರ ಕ್ಯಾನ್ಸರ್ ಫೌಂಡೇಶನ್ನ ಡಾಕ್ಟರ್ ಬಿಎಸ್ ಶ್ರೀನಾಥ್ ವಹಿಸಿದ್ರು. ಇದೇ ವೇಳೆ ನೂತನ ಬ್ಲಾಕ್ಗಳಿಗೆ ದೇಣಿಗೆ ನೀಡಿದ ದಾನಿಗಳಾದ ಲೀಲಾದೇವಿ, ರಂಜಿತ್ ಮಲ್ಜಿ ಖಾನುಂಗ, ಭವರಿಭಾಯಿ ಘೇವರ್, ಚಂದಜಿ ಸುರಾಣ ಸೇರಿದಂತೆ ಹಲವು ಪ್ರಮುಖ ದಾನಿಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಂಕರ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ ಜಿಎಸ್ ಶ್ರೀನಾಥ್, ಜೈನ್ ಮಿಷನ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ನರಪತ್ ಸೋಲಂಕಿ, ಕಾರ್ಯದರ್ಶಿ ಉತ್ತಮ್ ಚಂದ್ ಜೈನ್ ಸೇರಿದಂತೆ ಜೈನ್ ಮಿಷನ್ ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ಗಣ್ಯರು ಉಪಸ್ಥಿತರಿದ್ದರು. ಒಟ್ಟಾರೆ ಲಾಭದ ಹಪಾಹಪಿ ಇಲ್ಲದೆ ಸೇವಾ ದೃಷ್ಟಿಕೋನದಿಂದ ಕಾರ್ಯನಿರ್ವಹಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆಗೆ ಸಾರ್ವಜನಿಕ ವಲಯದಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.